ನಮ್ಮ ಗಾಡಿ ಫುಲ್ ಚಾರ್ಜ್ ಮಾಡಿಕೊಂಡು ನಾವಿವತ್ತು ಚಿಕ್ಕಮಂಗ್ಳೂರು ರೈಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಇನ್ನೊಂದು 5 ಕಿಲೋಮೀಟರ್ ಹಿಂಗೆ ರೇಂಜ್ ಜಾಸ್ತಿ ಕೊಡ್ತಾ ಹೋದರೆ ಆರಾಮಾಗಿ ಹಾಸನಾಗಿ ರೀಚ್ ಆಗ್ಬೋದು. ನೀವು 15% ಇದೆ. ಸೊ ಇನ್ಮೇಲೆ ತುಂಬ ಹುಷಾರಾಗಿ ಹೋಗಬೇಕು, ಕೇರ್ಫುಲ್ಲಾಗಿ. ಖಂಡಿತ ಸಿಂಗಲ್ ಚಾರ್ಜಲ್ಲಿ ಓಲಾ S1 Proನಲ್ಲಿ ಬ್ಯಾಂಗ್ಳೂರ್ ಟು ಹಾಸನ್ ಬಂದಿದ್ದೀನಿ. ಆಲ್ಮೋಸ್ಟ್ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಹರಿ ಬಂದಿದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಇವತ್ತು ನಮ್ಮ ಗಾಡಿ ಫುಲ್ ಚಾರ್ಜ್ ಮಾಡಿಕೊಂಡು ನಾವಿವತ್ತು ಚಿಕ್ಕಮಂಗ್ಳೂರು ರೈಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೌದು, ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಇವತ್ತೆಲ್ಲರೂ ರೈಡ್ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ನನಗೊಂದು ಪರ್ಸ್ನಲ್ ಕೆಲಸ ಇದೆ, ನನ್ನದೊಂದು ಎಕ್ಸಾಮ್ ಇದೆ. ಸೊ ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. 100% ಫುಲ್ ಚಾರ್ಜ್ ಮಾಡಿದ್ದೀನಿ. ಇಲ್ಲಿಂದ 170 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಎಕೋ ಮೋಡಲ್ಲೇ ಹೋಗಬೇಕು. ಇಲ್ಲಿಂದ ಹಾಸನ ಬಂದು 180 ಕಿಲೋಮೀಟರ್, ಚಿಕ್ಕಮಂಗ್ಳೂರು ಬಂದು 250 ಕಿಲೋಮೀಟರ್ ಆಗುತ್ತೆ. ಸೊ ಫಸ್ಟ್ ಡೆಸ್ಟಿನೇಷನ್ ಬಂದು ನಮ್ಮದು ಹಾಸನಾಗೆ ಹೋಗೋಕ್ಕೆ ಏನಿಲ್ಲ ಅಂದರೂ 180 ಕಿಲೋಮೀಟರ್ ರೇಂಜ್ ಬೇಕಾಗುತ್ತೆ. ಬಟ್ ಇದರಲ್ಲಿ 170 ಅಂತ ತೋರಿಸ್ತಿದೆ. ನೋಡೋಣ, ಮಧ್ಯೆ ಎಲ್ಲಾದರೂ ಚಾರ್ಜ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಇಲ್ಲಾಂದರೆ ಎಕೋ ಮೋಡಲ್ಲೇ ಹೊಡೆಯೋಣ. ನಮಗೇನು ಹೊಸದಲ್ಲ ಇದಿಲ್ಲ. ನಾವು ಹಾಸನ ಹೈವೇನಲ್ಲಿ ಹೋಗೋದ್ರಿಂದ ನಮ್ಗೆ ಯಾವುದೇ ರೀತಿ ಹೈಪರ್ ಚಾರ್ಜಿಂಗ್ ಸ್ಟೇಷನ್ ಸಿಗೋಲ್ಲ. ಮಂಡ್ಯ ಮೇಲೆ ಹೋಗಿದ್ರೆ ಅಟ್ಲೀಸ್ಟು ಮಂಡ್ಯದಲ್ಲಿ ಮದ್ದೂರಲ್ಲಿ ಸಿಗೋದು. ಬಟ್ ಅದು ವರ್ಕ್ ಆಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಲಾಸ್ಟ್ ಟೈಮ್ ಹಿಂಗೆ ಹೋಗಿ ತುಂಬ ಲೇಟ್ ಆಗಿತ್ತು. ಸೊ ಇದೇನು ಫಸ್ಟ್ ಅಲ್ಲ ನನಗೆ ಚಿಕ್ಕಮಂಗ್ಳೂರು ರೈಡು, ಆಲ್ರೆಡಿ ಮಾಡಿದ್ದೀನಿ. ಬಟ್ ಆ ವೀಡಿಯೋಸ್ ಎಲ್ಲ ಡಿಲೀಟ್ ಆದಮೇಲೆ ತುಂಬ ಬೇಜಾರಾಯಿತು. ಸೊ ಆ ವೀಡಿಯೋಸ ರಿಕವರ್ ಮಾಡಬೇಕು ಅಂದರೆ ಇನ್ನೊಂದು ಸಲ ಹೋಗಲೇಬೇಕಾಗಿ ಬಂತು. ಸೊ ಹೋಗ್ತಾಯಿದ್ದೀನಿ. ನಾನು ರೈಡ್ ಸ್ಟಾರ್ಟ್ ಮಾಡಿರೋದು ಬಂದು ಮಧ್ಯಾಹ್ನ 1:15 ಗಂಟೆ ಆಗಿದೆ. 1:30 PM ಆಗಿದೆ. ಸೊ ಎಷ್ಟೊತ್ತಿಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ. ಒಂದು 5 ಅವರ್ ಬೇಕು ಅನಿಸುತ್ತೆ ಎಕೋ ಮೋಡಲ್ಲೇ ಹೋಗ್ತೀನಿ ಅಂದರೆ. ಇವತ್ತು ಚಿಕ್ಕಮಂಗ್ಳೂರಿಗೆ ರೀಚ್ ಆಗೋದು ಡೌಟೇ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ. ನೋಡೋಣ. ಗಾಯ್ಸ್, ನೆಲಮಂಗಲ ಬಿಟ್ಟು ಅಲ್ಲೇ ತುಂಬ ದೂರ ಬಂದಾಯಿತು. ಇಲ್ಲಿಂದ ಹಾಸನ ಬಂದು 140 ಕಿಲೋಮೀಟರ್ ಇದೆ. ಕಾಮಿಡಿ ಏನಂದರೆ ನಮ್ಮ ರೇಂಜ್ ಬಂದು 135 ಕಿಲೋಮೀಟರ್ ಇದೆ ಎಕೋ ಮೋಡಲ್ಲಿ. ಆಲ್ಮೋಸ್ಟ್ 5 ಕಿಲೋಮೀಟರ್ ಡಿಫ್ರೆನ್ಸ್ ಬರ್ತಾ ಇದೆ. ನೋಡೋಣ, ಇದನ್ನು ರಿಕವರ್ ಮಾಡೋಕ್ಕೆ ನೋಡ್ತೀನಿ ಎಕೋ ಮೋಡಲ್ಲೇ ನಿಧಾನಕ್ಕೆ ಓಡಿಸಿ. ಇನ್ನೊಂದೇನು ಬೆನಿಫಿಟ್ ಓಲಾದಲ್ಲಿ ಅಂದರೆ ಎಕೋ ಮೋಡಲ್ಲೂ ನಾವು ಈಗ ಕ್ರೂಸ್ ಕಂಟ್ರೋಲ್ ಹಾಕೋಬೋದು. ಸೊ ಒಂದು ಸ್ಪೀಡ್ ಲಿಮಿಟನ್ನು ಫಿಕ್ಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಅಷ್ಟರಲ್ಲೇ ಹೋಗುತ್ತೆ. ಅದೊಂದು ಬೆನಿಫಿಟ್ ಇದೆ ಮೂವ್ S4ಅಲ್ಲಿ. ಎಷ್ಟು ದೂರ ಬಂದಿದ್ದೀವಿ ಅಂತ ಚೆಕ್ ಮಾಡೋಣ. ನೋಡ್ತಾ ಇರ್ಬೋದು, 41 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಸ್ಟಿಲ್ ನನಗೆ 135 ಕಿಲೋಮೀಟರ್ ತೋರಿಸ್ತಾ ಇದೆ ಎಕೋ ಮೋಡಲ್ಲಿ. ಬ್ಯಾಟ್ರಿ ಪರ್ಸೆಂಟೇಜ್ ಬಂದು 79 ಇದೆ. ಟೆಂಪ್ರೇಚರ್ ಬಂದು 30 ಸೆಲ್ಸಿಯಸ್ ಇದೆ. ಸೊ ಇನ್ನು ಎಕೋ ಮೋಡಲ್ಲಿ 135 ಕಿಲೋಮೀಟರ್ ಹೋಗ್ಬೋದು. ಬಟ್ ನಮಗೆ ರೇಂಜ್ ಬಂದು ಡಿಸ್ಟೆನ್ಸ್ ಬಂದು 140 ಕಿಲೋಮೀಟರ್ ಇದೆ ಹಾಸನ್ನು. ನೋಡೋಣ, ಇದರಲ್ಲೇ ಜಾಸ್ತಿ ಮಾಡ್ಕೊಂಡು ರೇಂಜ್ ಹೋಗೋಣ. ನಾನು ಓಡಿಸಿರೋದು ಆಲ್ ಟೈಮ್ ರನ್ ಬಂದು 33,000 ಓಡಿಸಿದ್ದೀನಿ. ವಿತಿನ್ 12 ಮಂತಲ್ಲಿ 1 ಇಯರ್ ಒಳಗಡೆ ಇಷ್ಟು ಓಡಿಸಿರೋದು. ಸೊ ನಮಗೆ 41 + 135 ಕಿಲೋಮೀಟರ್ ಎರಡು ಕೂಡಿದ್ರೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಜಾಸ್ತಿ ರೇಂಜೇ ಕೊಟ್ಟಿದೆ. ನೋಡೋಣ, ಇನ್ನೊಂದು 5 ಕಿಲೋಮೀಟರ್ ಹಿಂಗೆ ರೇಂಜ್ ಜಾಸ್ತಿ ಕೊಡ್ತಾ ಹೋದರೆ ಆರಾಮಾಗಿ ಹಾಸನಾಗಿ ರೀಚ್ ಆಗ್ಬೋದು. ದೇವರಿದ್ದಾನೆ, ಬನ್ನಿ, ಏನೋ ಒಂದು ಆಗುತ್ತೆ. ಏನಕ್ಕೆ ತಲೆ ಕೆಡಿಸ್ಕೊಳೋಣ, ತುಂಬ ಟೆನ್ಷನ್ ತೊಗೋಬಾರ್ದು. ಹೋಗ್ತಾ ಇರಬೇಕಷ್ಟೆ. ಗೈಸ್ ನೋಡ್ಬೋದು, ಬರೀ 25%ಗೆ 53 ಕಿಲೋಮೀಟರನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆಲ್ಮೋಸ್ಟು 1%ಗೆ ನನಗೆ 2 ಕಿಲೋಮೀಟರ್ ರೇಂಜ್ ಬರ್ತಾ ಇದೆ. ನೋಡೋಣ, ಹಿಂಗೆ ಹೋದರೆ ಬೆಟರು. ಹಾಸನ ಆರಾಮಾಗಿ ರೀಚ್ ಆಗಿಬಿಡ್ತೀನಿ. ಬಟ್ ಎಲ್ಲಿ ಕೈ ಕೊಡುತ್ತೋ ಅದೇ ಭಯ. ಸಡನ್ಲಿ ಆಫ್ ಆದರೆ ತುಂಬ ಕಷ್ಟ. ಯಾಕಂದರೆ ತುಂಬ ಓಡಿಸಿದ್ದೀನಿ ಗಾಡಿ, 33,000 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ಹಂಗಾಗಿ ಸಡನ್ನಾಗಿ ಪಾರ್ಕಿಂಗ್ ಮೋಡ್ ಬಂದರೆ ಕಷ್ಟ ಆಗುತ್ತೆ.
ಗೈಸ್ ನೋಡಿ 90 ಕಿಲೋಮೀಟರ್ ರನ್ ಮಾಡಿದ್ದೀನಿ, ಸ್ಟಿಲ್ ನನಗೆ 102 ಕಿಲೋಮೀಟರ್ ತೋರಿಸ್ತಾ ಇದೆ, 60% ಇದೆ. ಸೊ ಆಲ್ಮೋಸ್ಟ್ ಎಕೋ ಮೋಡಲ್ಲಿ 192 ಕಿಲೋಮೀಟರ್ ರೇಂಜ್ ಕೊಡ್ತಾ ಇದೆ. ಸೊ ನೋಡ್ಬೋದು ನೀವು, ಕಂಟಿನ್ಯೂಸ್ ರೈಡ್ ಮಾಡಿದ್ದೀನಿ, ಎಲ್ಲೂ ಸ್ಟಾಪ್ ಮಾಡಿಲ್ಲ. ಅದಕ್ಕೆ ಟ್ರಿಪ್ ಮೀಟರು ಅದೇ ಇದೆ. ಎಜುಕೇಷನಲ್ಲಿ ನಮ್ಮ ಆದಿಚುಂಚನಗಿರಿ ಮಠ ಮಾತ್ರ ತುಂಬ ಮುಂದೆ ಇದೆ. ನೋಡ್ಬೋದು, ಇದು ಮೆಡಿಕಲ್ ಕಾಲೇಜು ಮತ್ತು ಪಕ್ಕದಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಇದೇ ಥರ ತುಂಬ ಕಾಲೇಜಸ್ ಇದೆ. ಆಲ್ ಓವರ್ ಇಂಡಿಯಾ ಅಂತ ಅಲ್ಲ, ಆಲ್ ಓವರ್ ವರ್ಲ್ಡಲ್ಲೇ ಇವ್ರದ್ದು ತುಂಬ ಲೀಡಲ್ಲಿದೆ. ಅಷ್ಟು ಇನ್ಸ್ಟಿಟ್ಯೂಷನ್ ಇದ್ದಾವೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಇದು. ಮಧ್ಯಾಹ್ನದಿಂದ ಬರ್ತಾನೆ ಇದ್ದೀನಿ, ಮುಗಿಯೋಂಗೇ ಇಲ್ಲ. ಸ್ಟಿಲ್ 115 ಕಿಲೋಮೀಟರ್ ಬಂದಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ 4 ಅವರ್ ಆಯಿತು. ಇನ್ನೊಂದು 70 ಕಿಲೋಮೀಟರ್ ಇದೆ ಹಾಸನ. ರೇಂಜ್ ಬಂದು 80 ಕಿಲೋಮೀಟರ್ ಆಗಿದೆ. ಸೊ 10 ಕಿಲೋಮೀಟರ್ ಜಾಸ್ತಿನೇ ಆಗಿದೆ. ನೋಡೋಣ ಫೈನಲಾಗಿ ಎಷ್ಟು ಕೊಡುತ್ತೆ ರೇಂಜ್ ಅಂತ. ಇ ವಿ ಸ್ಕೂಟರಲ್ಲಿ ಲಾಂಗ್ ರೈಡ್ ಹೋಗೋದು ಅಂದರೆ ಅದೊಂಥರ ಅರಸಾಹಸ ಇದ್ದಂಗೆ. ಯಾಕಂದರೆ ನಮಗೆ 3 ಪಿನ್ ಸಾಕೆಟ್ ಎಲ್ಲೂ ಸಿಗೋಲ್ಲ. ಕಾರಿಂದ ಬಿಡಿ, ಕಾರಿಂದು ಯೂನಿವರ್ಸಲ್ ಪಿನ್ನು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಬಟ್ ಸ್ಕೂಟಿದಾಗಿರಲ್ಲ. ನಮಗೆ ಒಂದು ಚಾರ್ಜರು ಇನ್ನೊಂದು ಕಂಪ್ನಿ ಚಾರ್ಜರ್ಗೆ ಆಗೋದೇ ಇಲ್ಲ. ಸೊ ಹಂಗಾಗಿ ನಮಗೆ ಮೇಯ್ನು 3 ಪಿನ್ ಸಾಕೆಟ್ ಬೇಕಾಗಿರುತ್ತೆ. 3 ಪಿನ್ ಸಾಕೆಟ್ ಎಲ್ಲೂ ಸಿಗೋದೇ ಇಲ್ಲ ನಿಮಗೆ, ಹೈವೇನಲ್ಲಾಗಲಿ ಎಲ್ಲೂ ಸಿಗೋಲ್ಲ. ಆಲ್ಮೋಸ್ಟು ಯಾವುದೋ ಡಿಸ್ಟಿಕ್ ಲೆವೆಲಲ್ಲಿ ಇರುತ್ತೆ ಬಿಟ್ಟರೆ ನಮಗೆ ತಾಲೂಕಲ್ಲಿ ಅಲ್ಲೂ ಇಲ್ಲೂ ಸಿಗೋದೇ ಇಲ್ಲ. ಸೊ ಹಂಗಾಗಿ ನಾನು ಇವತ್ತು 200 ಕಿಲೋಮೀಟರನ್ನು ಸಿಂಗಲ್ ಚಾರ್ಜಲ್ಲಿ ಹೋಗ್ತಾ ಇರೋದು. ಇಲ್ಲಾಂದರೆ ಇಲ್ಲೇ ಎಲ್ಲಾದರೂ ನಿಯರ್ ಚಾರ್ಜ್ ಹೋಗ್ಬಿಡ್ತಿದೆ. ಫ್ರೆಂಡ್ಸ್ ಮನೆಯೂ ಇಲ್ಲ ಸುತ್ತಮುತ್ತ. ಗೈಸ್, ಚಂದ್ರಾಯಪಟ್ಟಣ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ. ಆಲ್ಮೋಸ್ಟ್ 150 ಕಿಲೋಮೀಟರ್ ರೈಡ್ ಆಗಿದೆ ನನ್ನ ಓಲಾ S1 Pro. ಸ್ಟಿಲ್ ನನಗೆ 48 ಕಿಲೋಮೀಟರ್ ತೋರಿಸ್ತಾ ಇದೆ, 28% ಇದೆ. ಸೊ ಇಲ್ಲೂ ನೋಡ್ತಾ ಇದ್ದೀರಾ, ದಿಸ್ ಟ್ರಿಪ್ಪಲ್ಲೂ 150 ತೋರಿಸ್ತಿದೆ. ಸೊ ಎಲ್ಲೂ ನಿಲ್ಲಿಸೇ ಇಲ್ಲ ಗಾಡಿ, ಒಂದು ಸಲನೂ ಎಲ್ಲೂ ಸಹ ಸಿಂಗಲ್ ಚಾರ್ಜ್ ಸಮೇತ ಹಾಕಿಲ್ಲ. ಇಷ್ಟು ದೂರ ಬಂದಿದೆ, 150 ಕಿಲೋಮೀಟರ್ ಬಂದು ಇನ್ನೂ 48 ಇದೆ. ಹಾಸನ ಇಲ್ಲಿಂದ 38 ಕಿಲೋಮೀಟರು. ಸೊ ನೋಡೋಣ, ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕೈ ಕೊಟ್ಟರೆ ಕಷ್ಟ ಅಷ್ಟೇ. ಸೊ ಎಲ್ಲೂ ನಿಲ್ಲಿಸೇ ಇಲ್ಲ ಇದುವರೆಗೂ. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 5 ಅವರ್ ತೊಗೊಂಡಿದೆ 150 ಕಿಲೋಮೀಟರ್ ರೀಚ್ ಮಾಡೋದಕ್ಕೆ. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಟೀಗೆ ಕುಡ್ಕೊಳ್ಳೋಣ ಅಂತ. ಯಾಕಂದರೆ ತುಂಬ ಪೇಯ್ನ್ ಆಗಿದೆ, ಬ್ಯಾಕ್ ಪೇಯ್ನ್ ಅಂತೂ ಹೆವಿ ಬಂದಿದೆ, ಕಂಟಿನ್ಯೂಸ್ ಆಗಿ ಹೊಡೆದ್ವಿ. ಸೊ ಇಲ್ಲಿ ಅಂಗಡಿ ಇದೆ, ಇಲ್ಲೊಂದು ಟೀ ಕುಡ್ಕೊಂಡು ಮತ್ತೆ ರೈಡ್ನ ಕಂಪ್ಲೀಟ್ ಮಾಡೋಣ. ವ್ಯೂ ಮಾತ್ರ ಮಸ್ತ್ ಕಾಣಿಸ್ತಾ ಇದೆ ಇಲ್ಲಿಂದ, ಈ ರೋಡಂತೂ. ಇಲ್ಲಿಂದ ಹಾಸನ ಬಂದು ಒಂದು 35 ಕಿಲೋಮೀಟರ್ ಇರ್ಬೋದು ಅಷ್ಟೇ. ವಿತಿನ್ ಒಂದು 40 ಮಿನಿಟಲ್ಲಿ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 6:30 ಆಗಿದೆ ಟೈಮ್ ಬಂದು. ಒಂದು 7:30 ಒಳಗಡೆ ನಾನು ಹಾಸನದಲ್ಲಿ ಇರ್ತೀನಿ. ಬಟ್ ಚಿಕ್ಕಮಂಗ್ಳೂರಿಗೆ ಇವತ್ತು ಹೋಗೋದು ಡೌಟೇ. ನೋಡೋಣ, ಚಾರ್ಜ್ ಆದರೆ ಹಾಸನದಲ್ಲಿ ಪಕ್ಕ ಹೋಗ್ತೀನಿ, ಇಲ್ಲಾಂದರೆ ಇವತ್ತಾಗಲ್ಲ. ಹಾಸನಲ್ಲೇ ಸ್ಟೇ ಆಗಿ ಮತ್ತು ನಾಳೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗತ್ತೆ. ಕ್ರೂಸ್ ಕಂಟ್ರೋಲ್ ಆಫ್ ಆಯಿತು. ಸೊ ಬಿಲೋ 15%ಗೆ ಬಿತ್ತು. ನೋಡ್ಬೋದು ನೀವು, 15% ಇದೆ. ಸೊ ಇನ್ಮೇಲೆ ತುಂಬ ಹುಷಾರಾಗಿ ಹೋಗಬೇಕು, ಕೇರ್ಫುಲ್ಲಾಗಿ. ಯಾಕಂದರೆ ಎಲ್ಲಿ ಬೇಕಿರೋ ಆಫ್ ಆಗ್ಬೋದು ಸಡನ್ನಾಗಿ, ಹೇಳೋಕ್ಕಾಗಲ್ಲ. ಸೊ ಆದಷ್ಟು ನಿಧಾನಕ್ಕೆ ಹೋಗ್ತೀನಿ. ಗೈಸ್, ಓಲಾ S1 Pro ಸಿಂಗಲ್ ಚಾರ್ಜಲ್ಲಿ ಬ್ಯಾಂಗ್ಳೂರಿಂದ ಹಾಸನಕ್ಕೆ ಬಂದಿದೆ. ನಂಬೋಕ್ಕಾಗ್ತಿಲ್ಲಲ್ಲ, ನಿಜವಾಗ್ಲೂ ನಾನು ತೊಗೊಬಂದಿದ್ದೀನಿ. ನೋಡ್ತಾ ಇರ್ಬೋದು, ಹಾಸನದಲ್ಲಿದ್ದೀವಿ. ಇವಾಗ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಹತ್ರ ಹೋಗಿ ಅಲ್ಲಿ ಚಾರ್ಜ್ ಹಾಕ್ಬೇಕು, ನಾರ್ಮಲ್ ಚಾರ್ಜಿಂಗು. ನೋಡ್ಬೋದು 186 ಓಡಿದೆ. ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಎಷ್ಟು ರೇಂಜ್ ಉಳ್ಕೊಂಡಿದೆ ಏನಂತ ತೋರಿಸ್ಕೊಡ್ತೀನಿ. ಗೈಸ್, ನೋಡ್ತಾ ಇದ್ದೀರಾ, ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಹತ್ರ ಬಂದಿದ್ದೀವಿ, ಹಾಸನಲ್ಲಿರೋದು. ಸೊ ಇವತ್ತಿನ ರೈಡ್ ಬಂದು 187 ಕಿಲೋಮೀಟರ್ ರೈಡ್ ಮಾಡಿದ್ದೀವಿ. ಸ್ಟಿಲ್ ನನಗೆ 9 ಕಿಲೋಮೀಟರ್ ಏನು ತೋರಿಸ್ತಾ ಇದೆ. ಬ್ಯಾಟ್ರಿ ಪರ್ಸೆಂಟೇಜ್ ಬಂದು 8% ಇದೆ. ಸೊ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. 187 ಪ್ಲಸ್ 9 ಕಿಲೋಮೀಟರ್ 196 ಕಿಲೋಮೀಟರ್ ರೇಂಜ್ ಬಂದಿದೆ ಇವತ್ತು. ಅದು ಆಫ್ಟರ್ 33,000 ಕಿಲೋಮೀಟರ್ ಓಡಿಸಿದ್ದೀನಿ.
ಅದಾದಮೇಲೂ ಸೇಮ್ ರೇಂಜೇ ಬರ್ತಿದೆ ನನಗೆ, ಆಲ್ಮೋಸ್ಟ್ 200 ತನಕ ಬರ್ತಾಯಿದೆ. ಸೊ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲೇ ಚಾರ್ಜಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇವರು. ಸೊ ಚಾರ್ಜ್ ಹಾಕಿದ್ದೀನಿ ಈಗ, 8% ಇದೆ. 218ಗೆ ಫುಲ್ ಚಾರ್ಜ್ ಆಗುತ್ತಂತೆ 100%. ಸೊ 218ವರೆಗೂ ಕಾಯಬೇಕು. 187 ಕಿಲೋಮೀಟರ್ ಬಂದಿರೋದು ಸಿಂಗಲ್ ರೈಡಲ್ಲಿ. ನಾವೇನಾದ್ರು ಎಲ್ಲಾದರೂ ಚಾರ್ಜ್ ಹಾಕಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ 187 ಸಿಂಗಲ್ ಇದರಲ್ಲಿ ತೋರಿಸ್ತಾ ಇರಲಿಲ್ಲ, ಈ ಥರ ತೋರಿಸೋದು. ಸೊ ಎಲ್ಲೂ ಚಾರ್ಜ್ ಹಾಕಿಲ್ಲ, ಡೈರೆಕ್ಟ್ 187 ಕಿಲೋಮೀಟರ್ ಸಿಂಗಲ್ ಚಾರ್ಜಲ್ಲಿ ಬಂದಿರೋದು. ನೋಡ್ತಾ ಇದ್ದೀರಾ, ಆವ್ರೇಜ್ ಸ್ಪೀಡ್ ಬಂದು 35 km/h ಬಂದಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಹತ್ರ ಚಾರ್ಜ್ ಹಾಕಿದ್ದೀನಿ. ನೋಡೋಣ, ಇನ್ನೂ 2 o'clock ಅಂತ ತೋರಿಸ್ತಾ ಇದೆ ಫುಲ್ ಚಾರ್ಜ್ ಆಗೋಕ್ಕೆ. ಅದಾದ ತಕ್ಷಣ ಚಿಕ್ಕಮಂಗ್ಳೂರು ರೈಡ್ಗೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಆದಷ್ಟು ಇಲ್ಲೇ ಸ್ಟೇ ಆಗೋಕ್ಕೆ ನೋಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.